ಹರಿವಂಶದಲ್ಲಿ ಕೃಷ್ಣನ ಮೊಮ್ಮಗನಾದಂಥ ಅನಿರುದ್ಧ ಬಾಣಾಸುರನ ಮಗಳು ಉಷೆಯನ್ನ ಮದುವೆ ಮಾಡಿಕೊಂಡು ಮುಂದೆ ಆ ಬಾಣಾಸುರನ ಕೈಗೆ ಸಿಕ್ಕಿ ಬೀಳ್ತಾನೆ. ಆಗ ಕೃಷ್ಣ, ಪ್ರದ್ಯುಮ್ನ, ಬಲರಾಮ ಮೊದಲಾದವರು ಬಾಣಾಸುರನ ಮೇಲೆ ದಂಡೆತ್ತಿ ಹೋಗ್ತಾರೆ. ಬಾಣಾಸುರನಿಗೆ ಶಿವನ ರಕ್ಷಣೆ ಇರ್ತದೆ. ಅಲ್ಲಿ ಒಂದು ಜ್ವರ, ಶೈವ ಜ್ವರ ಅಂತ ಅದನ್ನ ವರ್ಣಿಸ್ತಾರೆ. ಆ ಶೈವ ಜ್ವರ ಈ ಕೃಷ್ಣನ ಸೈನ್ಯವನ್ನು ಹಿಮ್ಮೆಟ್ಟಿಸಲಿಕ್ಕಾಗಿ ದಂಡೆತ್ತಿ ಬರ್ತದೆ. ಜ್ವರ ತ್ರಿಪಾದ, 3 ಪಾದಗಳಿದ್ದುವಂತದಕ್ಕೆ, ತ್ರಿಶಿರಾಹ 3 ಕಾಲುಗಳು, 3 ತಲೆಗಳು, ಷಡ್ಭುಜ 6 ಭುಜಗಳು, 9 ಕಣ್ಣುಗಳು ಅದಕ್ಕೆ, ಭಸ್ಮ ಪ್ರಹರಣ. ಆ ಜ್ವರ ಇನ್ನೊಬ್ಬರನ್ನ ಸೋಂಕುತ್ತಿದ್ದದ್ದು ಹೇಗೆ ಅಂದ್ರೆ ಭಸ್ಮದ ಮೂಲಕವಾಗಿ ಅಂತ ಹೇಳ್ತಾರೆ. ರೌದ್ರ ನದನ್ ಮೇಘ ಸಹಸ್ರೇಣ ತುಲ್ಯ, 1000 ಮೋಡಗಳಂತೆ ಗರ್ಜಿಸ್ತಾ ಇತ್ತು. ಆ ಜ್ವರವೇ ಆಕಳಿಸ್ತಾ ಇತ್ತು, ನಿಟ್ಟುಸಿರು ಬಿಡ್ತಾ ಇತ್ತು, ನಿದ್ರೆಯ ಮಂಪರಿನಲ್ಲಿತ್ತು. ಅದು ಈ ಬಲರಾಮನನ್ನ ಆಕಳಿಸಿದಂತೆ. ಹಲಾಯುಧಂ ಉಪಾದ್ರವತ್, ಆ ತನ್ನಲ್ಲಿರುವಂತಹ ಭಸ್ಮವನ್ನ ಒಂದು ಸ್ವಲ್ಪ ಪ್ರಯೋಗಿಸಿತು. ಆ ಭಸ್ಮ ಎಲ್ಲ ಬೇರೆ ಕಡೆ ಹೋಗಿ ಬಿತ್ತು, ಯಾವುದು ಮೇರು ಪರ್ವತದ ಮೇಲೆ ಹೋಗಿ ಬಿತ್ತು ಅಂತ ವರ್ಣನೆ ಮಾಡ್ತಾರೆ. ಸ್ವಲ್ಪ ಮಾತ್ರ ಈ ಕೃಷ್ಣನ ಅಣ್ಣನಾದ ಬಲರಾಮನ ಮೇಲೆ ಬಿತ್ತದು. ಅವನು ಈ ವರ್ಣನೆಗಳನ್ನು ಗಮನಿಸಿ, ನಿಶ್ವಸನು ಜೃಂಭಮಾನಶ್ಚ, ನಿಟ್ಟುಸಿರು ಬಿಡ್ತಾ ಇದ್ದ, ಆಕಳಿಸ್ತಾ ಇದ್ದ, ನಿದ್ರಾನ್ವಿತ ತನುಹು, ನಿದ್ರೆ ಬರುವಂತಾಯ್ತು, ವಿಪರೀತ ನಿದ್ರೆ, ನೇತ್ರಯೋಹು ಆಕುಲತ್ವಂ, ಕಣ್ಣೇ ಸರಿಯಾಗಿ ಕಾಣದಂತಾಯ್ತು, ಕಣ್ಣಿನಲ್ಲಿ ಬಳಲಿಕೆ, ಕುರ್ವನ್ ಭ್ರಮನ್, ತಲೆ ತಿರುಗಿದಂತಾಗ್ತಾ ಇತ್ತು, ಸಂಹೃಷ್ಟ ರೋಮಾಹ, ರೋಮಾಂಚನ, ಕ್ಷಿಪ್ತ ಚಿತ್ತ, ಮನಸ್ಸೆಲ್ಲ ಅಸ್ತವ್ಯಸ್ತಾಗಿ ಹೋಗಿತ್ತು, ಮನಸ್ಸು ಭ್ರಾಂತವಾಗಿತ್ತು, ವಿಷಾದಕ್ಕೆ ಒಳಗಾಗಿತ್ತು ಕೂಡ. ಆಗ ಅವನೇನ್ ಮಾಡಿದ, ಕೃಷ್ಣನನ್ನು ಹೀಗೆ ಪ್ರಾರ್ಥಿಸಿದಂತೆ ಬಲರಾಮ, ಕೃಷ್ಣ ಕೃಷ್ಣ ಮಹಾಬಾಹೋ ಪ್ರದೀಪ್ತೋಸ್ಮಿ ಅಭಯಂ ಕುರು, ದಶ್ಯಾಮಿ ಸರ್ವತಸ್ತಾತ ಕಥಂ ಶಾಂತಿರ್ ಭವೇನ್ಮಮ. ಇದೊಂದು ಬಹಳ ಮಹತ್ವದ ಶ್ಲೋಕ. ಅದರಲ್ಲಿ ಪೂರ್ವಾರ್ಧ, ಕೃಷ್ಣ ಕೃಷ್ಣ ಮಹಾಬಾಹೋ ಪ್ರದೀಪ್ತೋಸ್ಮಿ ಅಭಯಂ ಕುರು ಅಂತ ಹೇಳಿದಂತ ಒಂದು ಶ್ಲೋಕ. ಮಹಾಬಾಹು ಅದು ಕೃಷ್ಣನೇ, ನಾನು ಪ್ರದೀಪ್ತೋಸ್ಮಿ, ಜ್ವಲಿಸಿ ಹೋಗ್ತಾ ಇದ್ದೇನೆ. ಅಭಯಂ ಕುರು, ನನಗೆ ನೀನು ಅಭಯ ಕೊಡಬೇಕು ಅಂತ ಕೇಳ್ಕೊಂಡ. ನನಗೆ ಶಾಂತಿ ಆಗೋದು ಹೇಗೆ? ಆಗ ಭಗವಂತ ಅಲ್ಲಿಗೆ ಬಂದು ನಭೇತವ್ಯಮಿತಿ ಇತ್ಯುಕ್ತ ಪರಿಶ್ವಕ್ತೋ ಹಲಾಯುಧ, ಕೃಷ್ಣ ಬಲರಾಮನನ್ನ ಆಲಿಂಗಿಸಿಕೊಂಡ. ಕೃಷ್ಣೇನ ಪರಮ ಸ್ನೇಹ ತತೋ ದಾಹ ಪ್ರಮುಚ್ಯತ. ಕೃಷ್ಣ ಅವನನ್ನ ಆಲಿಂಗಿಸಿಕೊಂಡ ಕೂಡಲೇ ಆ ದಾಹ ಎಲ್ಲ ಹೊರಟೋಯ್ತು, ಬಲರಾಮ ಸ್ವಸ್ಥನಾದ ಅಂತ. ಹೀಗೆ ಇಲ್ಲಿ ಬಂದಿರುವಂತಹ ಅನೇಕ ಕಥೆಗಳಿವೆಲ್ಲ, ಇವನ್ನೆಲ್ಲ ನಾವು ನಮಗೂ ಕೂಡ ಅನ್ವಯಿಸ್ಕೊಳ್ಬೇಕು. ಕೃಷ್ಣನನ್ನ ಕೃಷ್ಣ ಕೃಷ್ಣ ಮಹಾಬಾಹೋ ಪ್ರದೀಪ್ತೋಸ್ಮಿ ಅಭಯಂ ಕುರು ಈ ಮಂತ್ರದಿಂದ ಧ್ಯಾನಿಸಿ, ಆ ಮಹಾವೈದ್ಯನಾದಂತಹ, ಭವರೋಗ ವೈದ್ಯನಾದಂತಹ ಕೃಷ್ಣ ಬಲರಾಮನಂತೆ ನಮ್ಮನ್ನೂ ಕೂಡ ಆಲಿಂಗಿಸಿಕೊಂಡು ನಮ್ಮೆಲ್ಲ ದೇಹದ ಮನಸ್ಸಿನ ರೋಗಗಳನ್ನ, ವಿಷಾದವನ್ನ, ಚಿತ್ತಭ್ರಮವನ್ನೆಲ್ಲ ಪರಿಹರಿಸುತ್ತಿದ್ದಾನೆ ಅಂತ ನಿತ್ಯ ಅನುಸಂಧಾನ ಮಾಡಬೇಕು. ಹೀಗೆ ಇದೊಂದು ಬಹಳ ಉತ್ತಮವಾದಂಥ ಶ್ಲೋಕ. ಮುಂದೆ ಆ ಜ್ವರ ಕೃಷ್ಣನ ಜೊತೆ ಯುದ್ಧ ಪ್ರಾರಂಭ ಮಾಡಿತು. ಒಂದು ಬಾರಿ ಕೃಷ್ಣನ ಮೇಲೆ ಕೂಡ ಆಕ್ರಮಣ ಮಾಡಿತಂತೆ. ಕೃಷ್ಣ ಸ್ಖಲನ್ನಿವ, ಅವನ ಹೆಜ್ಜೆ ತಪ್ಪಲಿಕ್ಕೆ ಪ್ರಾರಂಭಿಸಿದಳು, ನೆಲದ ಮೇಲೆ ಹೊರಳಾಡಿದ, ರೋಮಾಂಚನ ಬರ್ತಿತ್ತು, ಆಕಳಿಸ್ತಾ ಇದ್ದ, ಶ್ವಸತೆ, ನಿಟ್ಟುಸಿರು ಬಿಡ್ತಾ ಇದ್ದ, ನಿದ್ರೆಯಾಚ ಅಭಿಭೂಯತೆ. ಆಗ ಅವನು ತನ್ನ ಶರೀರದಿಂದ ಒಂದು ವೈಷ್ಣವ ಜ್ವರ ಅಂತ ಅನ್ನೋದನ್ನು ಸೃಷ್ಟಿಸಿದ. ಘೋರಂ ವೈಷ್ಣವ ಮತ್ಯುಗ್ರಂ ಸರ್ವ ಪ್ರಾಣಿ ಭಯಂಕರಂ. ಅದು ಈ ಶೈವ ಜ್ವರವನ್ನು ಹೋಗಿ ಹಿಡಿದುಕೊಂಡು ಅದನ್ನ ಕೃಷ್ಣನಿಗೆ ತಂದು ಮುಟ್ಟಿಸಿತು. ಕೃಷ್ಣ ಅದನ್ನ ಸೋಲಿಸಿದ. ಅದು ಕೃಷ್ಣನನ್ನ ಹೀಗೆ ಬೇಡಿಕೊಂಡಿತ್ತು, ನನ್ನನ್ನ ನೀನು ಕಾಪಾಡಬೇಕು, ನಾನು ಸೋಲನ್ನು ಒಪ್ಪಿದ್ದೇನೆ ಅಂತ ಹೇಳಿ. ಅಹಂ ಅಸುರಕುಲ ಪ್ರಮಾಥಿನ ತ್ರಿಪುರ ಹರೇಣ ನಿರ್ಮಿತ. ತ್ರಿಪುರಾರಿಯಾದಂಥ ಶಿವನಿಂದ ನಾನು ಸೃಷ್ಟಿಸಲ್ಪಟ್ಟವನು ಅಂತ ತನ್ನ
ಮೂಲವನ್ನು ಕೂಡ ಆ ಜ್ವರ ಹೇಳಿಕೊಂಡಿತ್ತು. ಆ ಜ್ವರಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟ ಅವನು ಕೃಷ್ಣ. ಮಹಾಹವೇ ಮಮಚ ದ್ವಯೋರಿದಂ ಪರಾಕ್ರಮಂ ಭುಜಬಲ ಕೇವಲಾಸ್ತ್ರಯೋ ಪ್ರಣಮ್ಯ ಮಾಮೇಕಮನಃ ಪಠೇತು ಯಃ ಸವೈ ಭವೇದ್ ಜ್ವರ ವಿಕತ ಜ್ವರೋ ನರಃ. ನನ್ನ ಮತ್ತೆ ನಿನ್ನ ಮತ್ತೆ ಈ ಶೈವ ಜ್ವರ ಮತ್ತೆ ವೈಷ್ಣವ ಜ್ವರ ಇವೆರಡರ ನಡುವಿನ ಸಂಘರ್ಷ ರೂಪವಾದಂತಹ ಕಥಾ ಏನಿದೆ, ಇದನ್ನು ಯಾರು ಕೇಳ್ತಾನೆ ಅವನು ಎಲ್ಲ ಜ್ವರವನ್ನು ಕಳ್ಕೋತಾನೆ ಅಂತ ಹೇಳಿದಂಥ ಮಾತಿದೆ. ಮತ್ತೆ ಆ ಜ್ವರದ ಒಂದು ಸ್ತೋತ್ರವೂ ಕೂಡ ಅಲ್ಲಿದೆ. ತ್ರಿಪಾತ್ ಭಸ್ಮ ಪ್ರಹರಣ ತ್ರಿಶಿರಾಹ ನವಲೋಚನ ಸಮಯ ಪ್ರೀತಃ ಸುಖಂ ದದ್ಯಾತ್ ಸರ್ವಾಮಯ ಪತಿರ್ಜ್ವರ. 3 ತಲೆಗಳ ಕಾಲುಗಳುಳ್ಳಂಥದ್ದು, ಭಸ್ಮದಿಂದ ಇನ್ನೊಬ್ಬರನ್ನು ಹೊಡೆಯುವಂಥದ್ದು, 3 ತಲೆ 9 ಕಣ್ಣು ಇರುವಂಥ ಆ ಎಲ್ಲ ರೋಗಗಳಿಗೂ ಒಡೆಯನಾದಂಥ ಆ ಜ್ವರದ ಅಭಿಮಾನಿ ದೇವತೆ ಅದು ನನಗೆ ಸುಖವನ್ನು ಕೊಡಲಿ ಅಂತ ಹೀಗೆ ಪ್ರಾರ್ಥನೆ ಮಾಡಿದ್ದಿದೆ. ಈ ವೈಷ್ಣವ ಜ್ವರ ಮತ್ತೆ ಶೈವ ಜ್ವರದ ನಡುವಿನ ಒಂದು ಸಂಘರ್ಷ, ಆಗ ವೈಷ್ಣವ ಜ್ವರದ ಮೇಲ್ಗೈ, ಈ ಒಂದು ಕಥಾ ಏನು ಇಲ್ಲಿ ಬಂತಲ್ಲ, ಅದನ್ನ ನಮ್ಮ ಶರೀರದಲ್ಲಿ ಆಗಿರಬಹುದಾದಂಥ ಅಥವಾ ನಮ್ಮ ಶರೀರಕ್ಕೆ ಇನ್ನು ಮುಂದೆ ಯಾವಾಗಾದರೂ ಆಗಬಹುದಾದಂಥ ಒಂದು ಸೋಂಕು ಏನಿರ್ತದೆ, ಇಂಥ ಮಹಾಮಾರಿಯ ಸೋಂಕು, ಆ ಸೋಂಕಿನ ವಿರುದ್ಧವಾಗಿ ನಮ್ಮ ಶರೀರದಲ್ಲೇ ಒಂದು ರೋಗ ನಿರೋಧಕ ಶಕ್ತಿ ಹುಟ್ಟಿ, ಭಗವಂತನ ಅನುಗ್ರಹದಿಂದ ಆ ರೋಗ ನಿರೋಧಕ ಶಕ್ತಿ ಹುಟ್ಟಿ ಅದು ಈ ದುಷ್ಟವಾದಂತಹ ಸೋಂಕನ್ನು ಹಿಮ್ಮೆಟ್ಟಿಸ್ತದೆ. ಆ ಮೂಲಕ ನಮ್ಮ ದೇಹ ಮತ್ತೆ ಭಗವಂತನ ಅನುಗ್ರಹದಿಂದ ಸ್ವಸ್ಥ ಆಗ್ತದೆ ಅನ್ನೋದಕ್ಕೆ ಈ ಕಥಾ ಅಂತ ಅನ್ನೋದೊಂದು ಸಂಕೇತವನ್ನ ಕೊಡ್ತದೆ. ಇವೆಲ್ಲಾ ಕಥೆಗಳು ಕೂಡ ಬಲರಾಮನನ್ನ ಕೃಷ್ಣ ಆಲಂಗಿಸಿಕೊಂಡದ್ದು, ಮತ್ತೆ ಶೈವ ಜ್ವರ ವೈಷ್ಣವ ಜ್ವರಗಳ ನಡುವಿನ ಸಂಘರ್ಷ, ವೈಷ್ಣವ ಜ್ವರದ ಮೇಲ್ಗೈ, ಇವೆಲ್ಲವೂ ಕೂಡ ನಮಗೆ ಬೇಕಾದಂತಹ ಒಂದು ಸೈಕೋಥೆರಪಿಯನ್ನು ಕೊಡುವಂತಹ ಭಾಗಗಳು, ನಮ್ಮಲ್ಲಿ ಭರವಸೆಯನ್ನು ಹುಟ್ಟಿಸುವಂತಹ, ನಮ್ಮಲ್ಲಿ ಶಕ್ತಿಯನ್ನು ತುಂಬುವಂತಹ ಭಾಗಗಳಿವೆ. ಹೀಗೆ ಇವೆಲ್ಲವನ್ನೂ ಕೂಡ ಈಗ ನಡೆದಿರುವ ಘಟನೆಗಳಿವೆ. ಬಲರಾಮನನ್ನು ಕೃಷ್ಣ ಆಲಂಗಿಸಿಕೊಂಡದ್ದು, ಶೈವ ಜ್ವರ ವೈಷ್ಣವ ಜ್ವರಗಳ ನಡುವಿನ ಸಂಘರ್ಷ, ವೈಷ್ಣವ ಜ್ವರದ ಮೇಲ್ಗೈ, ಇದೆಲ್ಲವನ್ನು ಕೂಡ ನಾವು ಧ್ಯಾನದಲ್ಲಿ ಕಾಣುವಂತಹ ಪ್ರಯತ್ನ ಮಾಡಬೇಕು, ಭಗವಂತನನ್ನು ಹಾಗೆ ಉಪಾಸಿಸಬೇಕು. ಮತ್ತೆ ಇಲ್ಲೊಂದು ತುಂಬಾ ಸುಂದರವಾದಂತಹ ಶ್ಲೋಕ ಕೇಳಿ ಬರ್ತದೆ. ಆದ್ಯಂತವಂತಃ ಕವಯಃ ಪುರಾಣಾಃ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ರಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ. ಆದ್ಯಂತವಂತಹ, ಜಗತ್ತಿನ ಸೃಷ್ಟಿ ಮತ್ತು ಪ್ರಳಯ ಎರಡೂ ಕೂಡ ಈ ಭಗವಂತನ ಚತುರ್ಮೂರ್ತಿಗಳ ಅನುಗ್ರಹದಿಂದ ಆಗ್ತವೆ. ಇವರು ಸರ್ವಜ್ಞರು. ಈ 4 ಮೂರ್ತಿಗಳು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವನ 4 ರೂಪಗಳು ಕೂಡ ಸರ್ವಜ್ಞಗಳು, ಅನಾದಿ ಮೂರ್ತಿಗಳು, ಅಣೋರಣೀಯವಾದದ್ದು, ಅಣುವಿಗಿಂತ ಅಣುವಾದದ್ದು, ಬೃಹತ್ಗಿಂತ ಬೃಹತ್ತಾದಂತಹ ರೂಪಗಳಿವು. ಸೂಕ್ಷ್ಮ ಬೃಹಂತೋಪಿ ಅನುಶಾಸಿತಾರಹ, ಜಗತ್ತಿಗೆ ಬೇಕಾದಂತಹ ಎಲ್ಲ ಬೋಧನೆಯನ್ನು ಕೂಡ ಮಾಡುವಂತಹ ರೂಪಗಳಿವು. ಸರ್ವಾನ್ ಜ್ವರಾನ್ ಘ್ರಂತು, ನಮಗೆ ಬಂದಿರುವಂತಹ ಎಲ್ಲ ಜ್ವರಗಳನ್ನು, ದೈಹಿಕ ಜ್ವರ, ಮಾನಸಿಕ ಜ್ವರ ಎಲ್ಲಗಳನ್ನು ಕೂಡ ಈ ರೂಪಗಳು. ಮಮ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಹ ಅಂತ. ಅನಿರುದ್ಧನ ಕೆಲಸ ಜಗತ್ತಿನ ಪಾಲನೆ ಮಾಡೋದು, ಪ್ರದ್ಯುಮ್ನ ಕೆಲಸ ಸೃಷ್ಟಿ ಮಾಡುವುದು, ಸಂಕರ್ಷಣನ ಕೆಲಸ ಜಗತ್ತಿನ ನಾಶ ಮಾಡುವುದು. ನಮಗಿದು ಬೇರೆ ಕಡೆ ಶಾಸ್ತ್ರದಲ್ಲಿ ಗೊತ್ತಿದೆ. ವಾಸುದೇವ ಮುಕ್ತಿಯಲ್ಲಿ ಗೋಚರಾಗುವಂತಹ ರೂಪ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಭಗವಂತನ 4 ರೂಪಗಳ ಆರಾಧನೆ ಜಗತ್ತಿನಲ್ಲಿ ಎಲ್ಲಾ ಕಡೆನೂ ಇದ್ದಿರ್ತದೆ. ನಾರಾಯಣ ಅಂತ ಸೇರಿಸಿಕೊಂಡು 5 ರೂಪಗಳ ಆರಾಧನೆ ಉಪಾಸನೆಯೂ ಕೂಡ ನಡೀತಿರ್ತದೆ. ಮತ್ತು ಭಗವಂತ ಈ 4 ರೂಪಗಳಿಂದ ನಮ್ಮೆಲ್ಲಾ ಚಟುವಟಿಕೆಗಳನ್ನು, ನಮ್ಮ ಸೃಷ್ಟಿ, ನಮ್ಮ ಪಾಲನ, ನಮ್ಮ ನಾಶ ಮತ್ತೆ ನಮ್ಮ ಮುಕ್ತಿ, ಅದೆಲ್ಲವನ್ನು ಕೂಡ ನಿಯಂತ್ರಿಸ್ತಾನೆ. ಹೀಗೆ ಆ ಭಗವಂತನ ಆ 4 ರೂಪಗಳನ್ನ ನಮಗೆ ಬಂದಿರುವಂತಹ ಜ್ವರಗಳನ್ನು ಪರಿಹರಿಸಲಿ ಅಂತ ಕೇಳ್ಕೊಳ್ಳುವಂತಹ ತುಂಬಾ ಸುಂದರವಾದಂತಹ ಒಂದು ಶ್ಲೋಕ ಇದು. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿಯೂ ಕೂಡ ಈ ದಕ್ಷ ಪ್ರಜಾಪತಿ ಒಂದೇನು ಯಜ್ಞವನ್ನು ಕೈಗೊಂಡಿದ್ದ, ಅದನ್ನ ಆ ರುದ್ರ ನಾಶಪಡಿಸಿದ್ದು, ಆ ರುದ್ರನ ರೋಷದಿಂದ ಒಂದು ಜ್ವರ ಹುಟ್ಟಿದ್ದು, ಆ ಜ್ವರದ ವಿವಿಧ ರೂಪಗಳನ್ನು ಎಲ್ಲ ಅಲ್ಲಿ ನಾವು ಶ್ರವಣ ಮಾಡ್ತೀವಿ. ನಮಸ್ಯಶ್ಚೈವ ಮಾನ್ಯಶ್ಚ ಸರ್ವಪ್ರಾಣಿಭಿರೀಶ್ವರ ಏತನ್ ಮಾಹೇಶ್ವರಂ ತೇಜ ಜ್ವರೋ ನಾಮ ಸುದಾರುಣ. ಶಿವನ ತೇಜಸ್ಸಿದು, ತೇಜಸ್ಸಿನಿಂದ ಹುಟ್ಟಿರುವಂಥದ್ದು.
ಎಲ್ಲಾ ಪ್ರಾಣಿಗಳಿಗೂ ನಮಸ್ಕಾರಕ್ಕೆ ಯೋಗ್ಯವಾದಂತಹ ಒಂದು ಜ್ವರ ಅಂತ ಅದರ ಪ್ರಭಾವವನ್ನು ವರ್ಣನೆ ಮಾಡಿದ್ದಾರೆ. ಇಮಾಂ ಜ್ವರೋತ್ಪತ್ತಿ ಅಧೀನ ಮಾನಸಃ ಪಠೇತ್ ಸದಾ ಯಃ ಸುಸಮಾಹಿತೋ ನರಃ ವಿಮುಕ್ತ ರೋಗಃ ಸಸುಖೀ ಮುದಾಯುತಃ ಲಭೇತ ಕಾಮಾನ್ ಸ ಯಥಾ ಮನೀಷಿತಾನ್. ಈ ಜ್ವರೋತ್ಪತ್ತಿ ಅಧ್ಯಾಯ ಅಂತ ಏನಿದೆಯಲ್ಲ, ಇದನ್ನ ಯಾರು ಏಕಾಗ್ರ ಚಿತ್ತದಿಂದ ಪಠನ ಮಾಡ್ತಾನೆ ಎಲ್ಲ ರೋಗಗಳನ್ನು ಕಳ್ಕೋತಾನೆ, ಸುಖಿಯೂ ಆಗ್ತಾನೆ, ಎಲ್ಲ ಅಪೇಕ್ಷೆಗಳನ್ನು ಪಡ್ಕೋತಾನೆ ಅಂತ ಅದರ ಫಲಶ್ರುತಿಯನ್ನ ಅಲ್ಲಿ ಹೇಳಿದ್ದಾರೆ. ಇಲ್ಲಿಯವರೆಗೆ ನಾವು ನೋಡಿದ್ದು ಈ ಒಂದೆರಡು ಕಥೆಗಳಾದವು. ನಮಗೆ ಅಸತೋಮ ಜ್ಯೋತಿರ್ಗಮಯ ತಮಸೋಮ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಅಂತ ಒಂದು ಪ್ರಸಿದ್ಧವಾದ ಮಂತ್ರ, ಅದು ಬೃಹದಾರಣ್ಯಕ ಉಪನಿಷತ್ತಿಂದು, ಅದು ಗೊತ್ತಿದೆ. ಮೃತ್ಯುವಿನಿಂದ ನನ್ನನ್ನು ಅಮೃತತ್ವದ ಕಡೆ ಕರ್ಕೊಂಡು ಹೋಗುವಂತ ಹೇಳುವಂತ ಮಾತಿದೆ, ಅದನ್ನ ಪಠಿಸಬಹುದು ಯಥಾಶಕ್ತಿ. ಭಾಗವತ ತಾತ್ಪರ್ಯದಲ್ಲಿ ಹೀಗೆ ಕೆಲವು ಮಾತುಗಳು ಕೇಳಿ ಬರ್ತಾವೆ. ನಾವು ಅನೇಕ ದೇವತೆಗಳನ್ನು ಸ್ತುತಿಸಬೇಕು. ದೇಹಾಭಿಮಾನಿ ವೈಶ್ರವಣಃ ಮರುತಃ ಪ್ರಾಣಮಾನಿನಃ ಇಂದ್ರಾದ್ಯ ಇಂದ್ರಿಯಾತ್ಮಾನಃ ರುದ್ರೋಂತಃ ಕರಣಾತ್ಮಕಃ. ನಮ್ಮ ದೇಹದ ಅಭಿಮಾನಿ ಯಾರು? ನಮಗೆ ಸೂರ್ಯ, ಅದು ಗೊತ್ತಿದೆ. ಶಿವನೂ ದೇಹಾಭಿಮಾನಿ, ಮತ್ತೆ ಕುಬೇರನು ಕೂಡ ದೇಹಾಭಿಮಾನಿ. 49 ಜನ ಮರುತ್ತುಗಳು, ಅವರು ಪ್ರಾಣದ ಅಭಿಮಾನಿಗಳು. ಮರುತಃ ಪ್ರಾಣಮಾನಿನಃ ಇಂದ್ರಾದ್ಯಾಹ, ಇಂದ್ರ ಮೊದಲಾದ ದೇವತೆಗಳು ಇಂದ್ರಿಯದ ದೇವತೆಗಳು. ರುದ್ರ ಅಂತಃಕರಣಾತ್ಮಕ, ಶಿವ ನಮ್ಮ ಮನಸ್ಸಿನ ದೇವತೆ ಅಂತ ಹೀಗಿದೆ. ಅನೇಕ ದೇವತೆಗಳ ಅನುಗ್ರಹದಿಂದಲೇ ನಮ್ಮ ದೇಹ, ಪ್ರಾಣ, ಇಂದ್ರಿಯ, ಅಂತಃಕರಣ ಎಲ್ಲ ಶುದ್ಧವಾಗಿರಬೇಕಾದ್ದು. ಆದ್ರಿಂದ ಹಾಗೆ ಆ ದೇವತೆಗಳನ್ನು ಪಠಿಸಬಹುದು. ನಾರಾಯಣ ವರ್ಮ ಅಂತನ್ನೋದು ಎಲ್ಲ ರಕ್ಷೆಯನ್ನು ಕೊಡುವಂಥದ್ದು ಎಲ್ಲರಿಗೂ ಕೂಡ, ಅದು ನಮ್ಗೆ ಗೊತ್ತಿದೆ. ಹರಿರ್ ವಿದಧ್ಯಾನ್ ಮಮ ಸರ್ವರಕ್ಷಾಂ ನೆಸ್ತಾಂಗ್ರಿ ಪದ್ಮಃ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಷಾನ್ ದಧಾನೋಷ್ಟ ಗುಣೋಷ್ಟ ಬಾಹು. 8 ಭುಜಗಳುಳ್ಳಂಥ ಗರುಡನನ್ನೇರಿದಂಥ ಹರಿ ನಮಗೆ ಎಲ್ಲ ರಕ್ಷೆಯನ್ನು ಕೊಡಲಿ ಅಂತ ಅವನನ್ನ ಕೇಳಿದ್ದಿದೆ. ಶಂಖ, ಚಕ್ರ, ಖಡ್ಗ, ಗುರಾಣಿ, ಗದೆ ಮತ್ತು ಒಂದು ಪಾಶ, ಹಗ್ಗ, ಮತ್ತೆ ಬಿಲ್ಲು, ಬಾಣ, ಇವನು ಹಿಡಿದಿರುವಂತಹ 8 ಬಾಹುಗಳುಳ್ಳಂತಹ ಭಗವಂತ ನಮಗೆ ರಕ್ಷಣೆಯನ್ನು ಕೊಡಲಿ ಅಂತ ಅವನನ್ನ ಪ್ರಾರ್ಥನೆ ಮಾಡಿದ ಮಂತ್ರ ಅದು. ಯಥಾಹಿ ಭಗವಾನೇವ ವಸ್ತುತಃ ಸದಸಚ್ಚಯತ ಸತ್ಯೇನಾನೇನ ಸರ್ವೇ ಯಾಂತು ನಾಶಂ ಉಪದ್ರವಾಹ. ಭಗವಂತನೇ ಈ ಸದಸಾತ್ಮಕವಾದ ಜಗತ್ತಿನಲ್ಲಿ ಪೃಥ್ವಿ, ಅಪು, ತೇಜಸ್ಸು ಮತ್ತು ವಾಯುವಾಕಾಶ, ಈ ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಇದೊಂದು ಮಹಾಸತ್ಯ. ಭಗವಂತ ಇಲ್ಲದ ವಸ್ತುವೇ ಜಗತ್ತಿನಲ್ಲಿಲ್ಲ, ಎಲ್ಲವೂ ಅವನ ಪ್ರೇರಣೆಯಿಂದ ನಡೆದಿದೆ. ಈ ಒಂದು ಮಹಾಸತ್ಯದಿಂದ ನನ್ನ ಎಲ್ಲ ಆಪತ್ತುಗಳು ಕೂಡ ಪರಿಹಾರ ಕಾಣಲಿ. ಸತ್ಯೇನಾನೇನ ಸರ್ವೇ ಯಾಂತು ನಾಶಂ ಉಪದ್ರವಾಹ ಅಂತ ಕೇಳಿದಂಥ ಒಂದು ಮಾತು, ಅದು ನಾರಾಯಣ ವರ್ಮದ್ದು. ವಿದಿಕ್ಷು ದಿಕ್ಷೂರ್ದು ಮತಸ್ಸಮಂತಾದ್ ಅಂತರ್ಬಹಿರ್ ಭಗವಾನ್ ನಾರಸಿಂಹ ಪ್ರಹಾಪಯನ್ ಲೋಕಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ ಅಂತ ಇನ್ನೊಂದು ಮಂತ್ರ, ನರಸಿಂಹನ ಶ್ಲೋಕ ಅದು. ಅದು ಕೂಡ ಅಲ್ಲೇ ನಾರಾಯಣ ವರ್ಮದಲ್ಲಿ ಕೊನೆಗೆ ಬರುವಂಥದ್ದು. ಎಲ್ಲ ದಿಕ್ಕುಗಳಲ್ಲಿ ಅವನಿದ್ದಾನೆ, ಮೇಲಿದ್ದಾನೆ, ಕೆಳಗಿದ್ದಾನೆ, ಒಳಗಿದ್ದಾನೆ, ಹೊರಗಿದ್ದಾನೆ. ಪ್ರಹಾಪಯನ್ ಲೋಕಭಯನ್ ಸ್ವನೇನ, ತಾನು ಭಯಂಕರವಾದಂತಹ ಅಟ್ಟಹಾಸ ಮಾಡ್ತಿದ್ದಾನೆ. ಆದ್ರಿಂದ ಈ ಜಗತ್ತಿಗೆ ಬಂದು ಒದಗಿರುವಂತಹ ಭಯವನ್ನು ಅವನು ನಿವಾರಿಸ್ತಾ ಇದ್ದಾನೆ. ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ, ಆ ಭಗವಂತನ ಒಂದು ತೇಜಸ್ಸು ಏನಿದೆ, ಶಕ್ತಿ, ಆದ್ರಿಂದ ಉಳಿದ ಎಲ್ಲ ಸಾತ್ವಿಕ ಶಕ್ತಿಗಳೇ ಇರಬಹುದು, ದುಷ್ಟ ಶಕ್ತಿಗಳೇ ಇರಬಹುದು, ಅವುಗಳ ಪ್ರಭಾವ ಎಲ್ಲ ಅಡಗಿ ಹೋಗಿದೆ. ಹೀಗೆ ನರಸಿಂಹನ ಉಪಾಸನೆಯಿಂದ ಆ ಭಯವನ್ನು ಕಳ್ಕೊಳ್ಳುವಂಥ ಒಂದು ಪ್ರಾರ್ಥನಾ ಆ ನಾರಾಯಣ ವರ್ಮದಲ್ಲಿ ಕಾಣಿಸ್ತದೆ. ನಮಗೆ ಖ್ಯಾತವಾದಂತಹ ಧನ್ವಂತರಿಯ ಒಂದು ಪ್ರಾರ್ಥನಾ ಗೊತ್ತಿದ್ದೇ ಇದೆ. ಚಂದ್ರೌಘ ಕಾಂತಿ ಅಮೃತೋರು ಕರೀರ್ಜಗಂತಿ ಸಂಜೀವಯಂತ ಅಮಿತಾತ್ಮ ಸುಖಂ ಪರೇಶಂ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ ಶೀತಾಂಶು ಮಂಡಲಗತಂ ಸ್ಮರತಾತ್ಮ ಸಂಸ್ಥಂ ಅಂತ. ಚಂದ್ರನ ಬಿಂಬದಲ್ಲಿರುವಂತಹ ಕೈಯಲ್ಲಿ ಅಮೃತ ಕಲಶವನ್ನ ಮತ್ತೆ ಜ್ಞಾನ ಮುದ್ರೆಯನ್ನು ಹಿಡ್ಕೊಂಡಿರುವಂತಹ
ಧನ್ವಂತರಿಯ ಪ್ರಾರ್ಥನಾ ಅಲ್ಲಿದೆ. ಚಂದ್ರನ ಮಹತ್ವ ಸೂರ್ಯನಂತೆಯೇ ನಮಗೆ ಅತ್ಯಂತ ಉಪಯುಕ್ತವಾದದ್ದು. ಭಾಗವತ ತಾತ್ಪರ್ಯದಲ್ಲಿ ಮಾನವೋ ಬದರ ಸಿಂಧು ಶಶಿನಸ್ತು ತ್ರಿನಾಮಕಂ ಯೋ ವೇದ ಮುಚ್ಯತೆ ರೋಗೈ ವಿಷ್ಣುನಾಮನೇವ ಸಂಸ್ಕೃತೇ ಅಂತ ಹೇಳ್ತಾರೆ. ಚಂದ್ರನಿಗೆ ಮಾನವ, ಬದರ, ಸಿಂಧು ಅಂತ 3 ನಾಮಗಳಿವೆ. ಈ ನಾಮಗಳನ್ನ ಯಾರು ತಿಳ್ಕೊತಾನೆ ಅವನು ಎಲ್ಲ ರೋಗಗಳಿಂದಲೂ ಪರಿಹಾರ ಕಾಣುತ್ತಾನೆ. ಭಗವಂತನ ನಾಮದಿಂದ ಸಂಸಾರವನ್ನು ಹೇಗೆ ನೀಗಿಕೊಳ್ತಾನೋ ಹಾಗೆ ಅಂತ. ಚಂದ್ರನ ಕಿರಣಗಳಲ್ಲಿ ಭಗವಂತನನ್ನು ಉಪಾಸಿಸಬೇಕು. ಮತ್ತು ಚಂದ್ರ ಮಂಡಲದಲ್ಲೂ ಕೂಡ ಈ ಧನ್ವಂತರಿ, ವಾಮನ, ಹಯಗ್ರೀವ ಮೊದಲಾದ ರೂಪಗಳನ್ನು ಕಾಣುವುದು ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ. ನಮಗೆ ಧನ್ವಂತರಿಯ ಮಂತ್ರ ಏನಿದೆ ಎಲ್ಲ ರೋಗಗಳ ಪರಿಹಾರಕ್ಕೆ ಸಾಧನವಾದದ್ದು. ಯಜ್ಞಾದಿ ಸಾಧನೆ ಎತ್ತು ಮನಶ್ಚಂದ್ರಂ ಪ್ರಕೀರ್ತಿತ ಅಂತ ಹೇಳಿದಂತೆ ಸೂರ್ಯ ನಮಗೆ ಕೇವಲ ದೇಹದ ಅಭಿಮಾನಿ, ಬೆಳಕು ಕೊಡುವಂಥವನು. ಚಂದ್ರ ನಮ್ಮ ದಿಕ್ಕಿನ ಅಭಿಮಾನಿ ಕೂಡ ಹೌದು, ಹಾಗೆ ಮನಸ್ಸಿನ ಅಭಿಮಾನಿ ಕೂಡ ಆಗಿದ್ದಾನೆ. ಈ ನಮ್ಮ ಕೈಯಿಂದ ಆಗಬೇಕಾದಂತಹ ಯಜ್ಞಗಳೇನಿವೆ, ಜೀವನವೇ ಒಂದು ಯಜ್ಞ, ಆ ಯಜ್ಞವನ್ನು ಮುನ್ನಡೆಸಬೇಕಾದವನು ಈ ಚಂದ್ರನಾಗಿದ್ದಾನೆ. ಯಜ್ಞಕ್ಕೆ ಸಹಕಾರಿಯಾದಂತಹ ಮನಸ್ಸಿನ ಭಾಗವೇ ಚಂದ್ರ ಅಂತ ಅವನನ್ನು ವರ್ಣಿಸ್ತಾರೆ. ಹೀಗೆ ಆ ಚಂದ್ರನ ಅಂತರ್ಯಾಮಿ ಆದಂತಹ ಭಗವಂತನ, ಧನ್ವಂತರಿ ರೂಪದ ಭಗವಂತನ ಉಪಾಸನ ಅದು. ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೇಷಜೋಯಂ ಶಿವಾಭಿಮರ್ಶನಃ ಅಂತ ವೇದದಲ್ಲಿ ಬಂದಿರುವಂತಹ ಮಂತ್ರ. ಭಗವಂತನ, ಧನ್ವಂತರಿ ರೂಪದ ಭಗವಂತನ ಒಂದು ಹಸ್ತ ಏನಿದೆ, ಅಭಯ ಹಸ್ತ, ಅದರ ಉಪಾಸನೆ ಇದು. ಅಯಂ ಮೇ ಹಸ್ತಃ ಭಗವಾನ್, ಭಗವಂತನಂತೆ ಸಕಲ ಸದ್ಗುಣ ಪರಿಪೂರ್ಣವಾದ ಹಸ್ತವಿದು. ಅಯಂ ಮೇ ಭಗವತ್ತರಃ ಅಯಂ ಮೇ ವಿಶ್ವಭೇಷಜಃ, ಜಗತ್ತೆಲ್ಲದಕ್ಕೂ ಕೂಡ ಔಷಧವನ್ನು ಕೊಡುವಂತಹ ಹಸ್ತ ಇದು. ಶಿವಾಭಿಮರ್ಶನಃ, ನಮ್ಮೆಲ್ಲರನ್ನು ಕೂಡ ಮುಟ್ಟಿ ಸಾಂತ್ವನಗೊಳಿಸುವಂತಹ ಹಸ್ತ ಇದು ಅಂತ ಭಗವಂತನ ಹಸ್ತದ ಉಪಾಸನೆ ಇದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಪುರುಷೋ ವಾವ ಯಜ್ಞ, ಈ ನಮ್ಮ ಒಂದು ಜೀವನವೇ ಒಂದು ಯಜ್ಞ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ನಮ್ಮ 24 ವರ್ಷದ ಒಂದು ಭಾಗ, 44 ವರ್ಷದ ಮತ್ತೊಂದು ಭಾಗ, 48 ವರ್ಷದ ಮತ್ತೊಂದು ಭಾಗ, ಇದೆಲ್ಲವನ್ನೂ ಕೂಡ ಒಂದು ಯಜ್ಞ ಅಂತ ಪರಿಗಣಿಸ್ಬೇಕು ನಾವು. ಅದರಲ್ಲಿ ವಸುಗಳು, ರುದ್ರರು ಮತ್ತು ಆದಿತ್ಯರು ಇವರೆಲ್ಲರೂ ಕ್ರಮವಾಗಿ ಈ ಭಾಗಕ್ಕೆ ನಿಯಾಮಕರಾಗಿರ್ತಾರೆ. ಅವರನ್ನ ನಾವು ಪ್ರಾರ್ಥನೆ ಮಾಡಬೇಕು. ಮಾಹಂ ಪ್ರಾಣಾನಾಂ ವಸೂನಾಂ ಮಧ್ಯೆ ಯಜ್ಞೋ ವಿಲೋಪ್ಸೀಯ, ನೀವೆಲ್ಲ ಇದಕ್ಕೆ ಅಧಿಪತಿಗಳಾಗಿದ್ದೀರಿ, ನಾನು ಈ ಒಂದು ಜೀವನ ಯಜ್ಞವನ್ನೇನು ಮಾಡ್ತಾ ಇದ್ದೇನೆ, ಈ ಜೀವನ ಯಜ್ಞ ಮಧ್ಯದಲ್ಲೇ ವಿಲೋಪ್ಸೀಯ, ಇದು ಯಾವತ್ತೂ ಕೊನೆಗಾಣದೇ ಇರಲಿ ಅಂತ ಅವನು ಪ್ರಾರ್ಥನೆ ಮಾಡಬೇಕು. ಅಗದೋಹ ಭವತಿ, ಆದ್ರಿಂದ ಆ ವ್ಯಕ್ತಿ ರೋಗ ಪರಿಹರಿಸಿಕೊಳ್ತಾನೆ ಅಂತ ಅಲ್ಲಿ ಹೇಳಿದ್ದಾರೆ. ಏತದ್ಧಸ್ಮೋ ವೈ ತದ್ವಿದ್ವಾನಾಹ ಮಹಿದಾಸ ಐತರೇಯ, ಐತರೇಯ ಅಂತ ಒಬ್ಬ ಋಷಿ, ಭಗವಂತ ಅಲ್ಲ ಬೇರೊಬ್ಬ ಋಷಿ, ಅವನು ಈ ಪುರುಷ ಯಜ್ಞವನ್ನ, ತನ್ನ ಜೀವನವನ್ನೇ ಒಂದು ಯಜ್ಞ ಅಂತ ಉಪಾಸಿಸಿ ಆ ಮೂಲಕ ಶಕ್ತಿಯನ್ನು ಪಡ್ಕೊಂಡು ಆ ಜ್ವರದ ರೋಗಾಭಿಮಾನಿ ಒಂದು ಶಕ್ತಿಗೆ ಹೇಳಿದಂತೆ ಈ ಥರ ಏನು ಹೇಳಿದ, ಕಿಮ್ನು ಏತದ್ ಉಪತಪಸಿ ಯೋಹ ಮನೇನ ಪ್ರೇಷ್ಯಾಮಿ, ನೀನು ಎಷ್ಟು ತೊಂದರೆ ಕೊಟ್ಟರು ನನಗೇನಾಗೋದಿದೆ, ಯಜ್ಞ ಸ್ವರೂಪವಾದ ನನ್ನ ಈ ದೇಹವನ್ನ ನೀನು ಹೇಗೆ ಬಾಧಿಸ್ಲಿಕ್ಕೆ ಸಮರ್ಥ, ನಿನ್ನ ಬಾಧೆಯಿಂದ ನಾನು ಯಾವ ದೃಷ್ಟಿಯಿಂದಲೂ ಕೂಡ ಕುಗ್ಗುವುದಿಲ್ಲ ಅಂತ ಅವನು ಆ ಜ್ವರದ ರೋಗಾಭಿಮಾನಿಗೆ ಹೇಳಿದಂಥ ಒಂದು ಭಾಗ ಇದೆ. ಇವೆಲ್ಲ ನಮ್ಮಲ್ಲಿ ಆ ರೋಗ ನಿರೋಧಕ ಶಕ್ತಿಯನ್ನು ತುಂಬುವಂಥ ಒಂದು ಕೆಲವು ಮಂತ್ರ ತುಲ್ಯವಾದಂಥ ವಾಕ್ಯಗಳು. ಐತರೇಯ ಋಷಿ ಅದನ್ನು ಮಾಡಿದ. ಅದರಂತೆ ನಾವು ಕೂಡ ನಮ್ಮಲ್ಲಿರುವಂಥ ಆ ರೋಗ ಇತ್ಯಾದಿಗಳೇನಿವೆ ಅವಕ್ಕೆ ಆ ರೋಗಾಭಿಮಾನಿ ಶಕ್ತಿಗಳಿಗೆ ಇದನ್ನು ಹೇಳಿ ಅವುಗಳನ್ನು ಹೊರದಟ್ಟಬೇಕು. ನಮಗಿದು ಪಾಪ ಪುರುಷ ವಿಸರ್ಜನದಲ್ಲಿ ಮಾಡಿ ಗೊತ್ತಿದೆ. ಪಾಪ ಪುರುಷನನ್ನ ನಮ್ಮ ಹೊಟ್ಟೆಯ ಎಳಭಾಗದಲ್ಲಿ ಇರುವಂಥವನನ್ನ ನಾಭಿಗೆ ತಂದು ಅವನನ್ನು ಒಣಗಿಸಿ, ಅವನನ್ನು ಸುಟ್ಟು, ಅವನ ಭಸ್ಮವನ್ನು ಹೊರಹಾಕಿ ಮುಂದೆ ನಮ್ಮ ಇಡೀ ದೇಹವನ್ನ ಅಮೃತ ವೃಷ್ಟಿಯಿಂದ ಭಗವಂತ ಪವಿತ್ರವನ್ನಾಗಿ ಮಾಡಲಿ ಅಂತ ಕೇಳಿಕೊಂಡದ್ದು ಗೊತ್ತಿದೆ. ಆ ಥರ ಆ ಪಾಪ ಪುರುಷನನ್ನ ರೋಗ ಪುರುಷನನ್ನ ಹಿಂದೆ ನಾವು ನೋಡಿದ್ದು ಪಾಪ ಪುರುಷ ವಿಸರ್ಜನದಲ್ಲಿ ಅದು ಪಾಪ ಪುರುಷ.
ಇದು ರೋಗ ಪುರುಷ. ಆ ರೋಗ ಪುರುಷನನ್ನ ನಮ್ಮೆದುರಿಗೆ ನಿಲ್ಲಿಸಿ ಅವನನ್ನ ಆ ಭಗವಂತನ ಶಕ್ತಿಯನ್ನು ನಮ್ಮಲ್ಲಿ ತುಂಬಿಕೊಂಡು ಆ ಶಕ್ತಿಯಿಂದ ಅವನನ್ನ ಹೊಡೆದಟ್ಟುವಂಥ ಒಂದು ಮನೋವಿಶ್ಲೇಷಣಾ ಕಾರ್ಯಕ್ರಮ ಇದು. ಇವು ಕೆಲದಕ್ಕೂ ನಾವು ಹಿಂದೆ ನೋಡಿದ್ದೀವಿ. ರೀಫ್ರೇಮಿಂಗ್ ಇತ್ಯಾದಿ ಮನೋವಿಶ್ಲೇಷಣಾ ವಿಧಾನಗಳೇನಿವೆ, ಅಂಥ ಅನೇಕ ವಿಧಾನಗಳು ಸೂಕ್ಷ್ಮವಾಗಿ ಇದರಲ್ಲಿ ಕೂಡ ಅಡಗಿರ್ತವೆ. ನಾವು ಅದನ್ನೆಲ್ಲವನ್ನು ಕೂಡ ಹೀಗೆ ನಮಗೆ ನಾವು ಸಲಹೆ ಕೊಟ್ಕೊಳ್ಳುವ ಮೂಲಕ, ಆಟೋ ಸಜೆಷನ್ ಕೊಡುವ ಮೂಲಕ ಅವೆಲ್ಲವನ್ನು ಕೂಡ ನಾವು ಹೊಡೆದಟ್ಟಬೇಕು. ನಮ್ಮ ಪುರುಷ ಯಜ್ಞವನ್ನು ಈ ರೀತಿಯಾಗಿ ನಾವು ಸಾರ್ಥಕಪಡಿಸ್ಕೊಳ್ಬೇಕು. ಇದಷ್ಟಲ್ಲದೆ ಅನೇಕ ಜನ ಸಾಧು ಸತ್ಪುರುಷರನ್ನು ನಾವೆಲ್ಲ ಉಪಾಸಿಸ್ತಾ ಇರ್ತೇವೆ. ಬ್ರಹ್ಮಣ್ಯ ತೀರ್ಥರು, ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ಮತ್ತು ರಘುತ್ತಮ ತೀರ್ಥರು, ಹೀಗೆ ಅನೇಕ ಯತಿಗಳನ್ನು ಉಪಾಸಿಸಿ, ಮಹಾಪುರುಷರನ್ನು ಉಪಾಸಿಸಿ ಅವರ ಅಂತರ್ಯಾಮಿ ಆದಂಥ ಭಾರತೀಯರ ಮುಖ್ಯ ಪ್ರಾಣಾಂತರಿಕನಾದ ಭಗವಂತನನ್ನು ಉಪಾಸಿಸ್ತೇವೆ. ಅವರ ಸ್ತೋತ್ರಗಳಿವೆ. ಆ ಸ್ತೋತ್ರಗಳ ಪಠನದಿಂದ ಅದರಿಂದ ಅಭಿಮಂತ್ರಿತವಾದಂಥ ನೀರನ್ನು ಕುಡಿದು ಅವರ ಸ್ತೋತ್ರ ಗ್ರಂಥಗಳಿಗೆ, ಅವರಿಂದ ರಚಿತವಾದ ಗ್ರಂಥಗಳಿಗೆ, ಅವರ ಸನ್ನಿಧಾನವಿರುವಂಥ ವೃಂದಾವನ ಮೊದಲಾದವುಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕುವುದರ ಮೂಲಕ ನಾವು ಆ ಎಲ್ಲ ದುಃಖ ಮತ್ತು ರೋಗಗಳನ್ನು ಕೂಡ ಕಳ್ಕೊಳ್ಳಬಹುದಾಗಿದೆ. ಹರಿಕಥಾಮೃತ ಸಾರದ ಪರಿಚಯ ಇದ್ದವರು ಹೀಗೆ ಆ ಭಗವಂತನ ರೂಪಗಳನ್ನು ಧ್ಯಾನ ಮಾಡುವುದು ಕೂಡ ಅತ್ಯಂತ ಉಪಯುಕ್ತ ಆಗ್ತದೆ. 7ನೇಯ ಪಂಚತನ್ಮಾತ್ರ ಸಂಧಿಯಲ್ಲಿ 8, 10 ಮತ್ತು 16, 17 ಈ ಪದ್ಯಗಳಲ್ಲಿ ಆ ರೋಗ ಪರಿಹಾರಕ್ಕಾಗಿ ನಾವು ಮಾಡಬಹುದಾದಂಥ ಒಂದು ವಿಧಾನವನ್ನು ಜಗನ್ನಾಥದಾಸರು ಹೇಳ್ತಾರೆ. ತೃಣ ಮೊದಲು ಬ್ರಹ್ಮಾಂತ ಜೀವರ ತನು ಚತುಷ್ಟಯಗಳಲ್ಲಿ ನಾರಾಯಣನ 1520 ಮೇಲಾರು ಗಣನೆ ಮಾಡ್ಬೋದು. ಬುಧರು ರೂಪವ ಘೃಣಿ ಸೂರ್ಯ ಆದಿತ್ಯ ನಾಮಗಳ ಅನುದಿನದಿ ಜಪಿಸುವವರಿಗೆ ಈವ ಆರೋಗ್ಯ ಸಂಪದವ. ಘೃಣಿ ಸೂರ್ಯ ಆದಿತ್ಯ ಅಂತ 3 ನಾಮಗಳನ್ನು, ಆ ಸೂರ್ಯನ ವಾಚಕವಾದ ನಾಮಗಳನ್ನು ಜಪಿಸಬೇಕು. ಅದನ್ನ ಜಪಿಸುವವರಿಗೆ ಆ ಭಗವಂತ ನಿತ್ಯ ಆರೋಗ್ಯವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಈ ಘೃಣಿ ಸೂರ್ಯ ಆದಿತ್ಯ ಅಂತನೋ ಮಂತ್ರ ಏನಿದೆ, ಇದೆಲ್ಲವೂ ಕೂಡ ತಂತ್ರಸಾರದಲ್ಲಿ ಬಂದಿರುವಂಥದ್ದು. ಸೂರ್ಯ ಸರ್ವ ದೇಹಾಭಿಮಾನಿಯಾಗಿದ್ದಾನೆ ಅಂತ ನಾವು ನೋಡಿದ್ದೇವೆ. ಘೃಣಿ ಸೂರ್ಯ ಆದಿತ್ಯ ಅಂತ ಅವನನ್ನು ಉಪಾಸಿಸಿ ಅಂಥ ಕರುಣಾಶಾಲಿಯಾದಂಥ ಸೂರ್ಯ ನಮ್ಮ ರೋಗಗಳನ್ನು ಪರಿಹರಿಸಲಿ. ಸರ್ವ ವ್ಯಾಧಿಹರಃ ಶ್ರೀದಃ ವೃಷ್ಟಿದೋಯಂ ಮನುಸ್ಮೃತಃ. ಎಲ್ಲ ರೋಗಗಳನ್ನು ಪರಿಹರಿಸುತ್ತದೆ ಸೂರ್ಯನ ಮಂತ್ರ. ಸಂಪತ್ತನ್ನು ಕೊಡುವಂಥದ್ದು, ಮಳೆಗರೆಯುವಂಥದ್ದು ಅಂತ ತಂತ್ರಸಾರದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ಘೃಣಿ ಸೂರ್ಯ ಆದಿತ್ಯ ಅಂತ ಭಗವಂತನನ್ನು ಉಪಾಸಿಸಿ ಆ ಮೂಲಕ ಭಗವಂತನನ್ನ, ಅವನ ಅಂತರ್ಗತನಾದ ಭಗವಂತನನ್ನು ನಾವು ನೆನೆಯಬೇಕು. ಮತ್ತೆ 10ನೇ ಪದ್ಯದಲ್ಲಿ ಸುರುಚಿ ಶಾರ್ವರೀಕರಣೆನಿಸಿ ಸಂಕರ್ಷಣ ಪ್ರದ್ಯುಮ್ನ ಶಶಿಭಾಸ್ಕರರೊಳಗೆ 60+300 ರೂಪದಲ್ಲಿ ಕರೆಸಿಕೊಂಬನು ಅಹರ ಸಂವತ್ಸರ ನೆನಪ ಸುವಿಶಿಷ್ಟ ನಾಮದ ನಾಮಗಳ ಅರಿತವರಿಗೆ ಆರೋಗ್ಯ ಭಾಗ್ಯ ನೀವನು ನಂದಮಯ. ಸಂಕರ್ಷಣ ಮತ್ತು ಪ್ರದ್ಯುಮ್ನ ಇವರಿಬ್ಬರು ಕೂಡ ಸೂರ್ಯ ಮತ್ತು ಚಂದ್ರರ ಅಂತ ಹೆಸರಿನಿಂದಲೇ ಸೂರ್ಯ ಮತ್ತು ಚಂದ್ರರಲ್ಲಿದ್ದಾರೆ. ಸೂರ್ಯ ಚಂದ್ರಗಳು ಬೇರೆ ದೇವತೆಗಳಿದ್ದಾರೆ, ಅವರಲ್ಲಿ ಸೂರ್ಯ ಮತ್ತು ಚಂದ್ರ ಎಂಬ ಹೆಸರಿನಿಂದಲೇ ಭಗವಂತ ಇದ್ದಾನೆ. ಇದ್ದು ಎಲ್ಲರಿಗೂ ಕೂಡ ತನ್ನನ್ನು ಯಾರು ಧ್ಯಾನಿಸ್ತಾರೆ, ನಾವು ಅದನ್ನೀಗಾಗಲೇ ಚಂದ್ರನ ಬಗ್ಗೆ ಸೂರ್ಯನ ಬಗ್ಗೆ ನೋಡಿದ್ದೇವೆ, ಅದನ್ನೇ ದಾಸರು ಈ ಪದ್ಯಗಳಲ್ಲೂ ಕೂಡ ಹೇಳಿದ್ದಾರೆ. ಇದಲ್ಲದೆ 16 ಮತ್ತು 17ನೇ ಶ್ಲೋಕದಲ್ಲೂ ಕೂಡ ಅದರ ಬಗ್ಗೆ ವರ್ಣನೆ ಬರ್ತದೆ. ಪಂಚತನ್ಮಾತ್ರ ಸಂಧಿಯ 16ನೇ ಮತ್ತು 17ನೇ ಶ್ಲೋಕ. ಜ್ವರನೋಳು 27, ಹರನೋಳು 28 ರೂಪದಿ 2827 ಜ್ವರಹರಾಹ್ವಯ ನಾರಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳಿರದೆ ಪೋಪವು ತರಣಿ ಬಿಂಬವ ಕಂಡ ಹಿಮದಂತೆ. ಜ್ವರದೊಳಗೆ 27 ರೂಪದಿಂದ
ಮತ್ತೆ ಹರನೊಳಗೆ ಶಿವನೊಳಗೆ 28 ರೂಪದಿಂದ ಈ ನರಸಿಂಹ ಇದ್ದಾನೆ. ಜ್ವರಹರ ಅಂತ ಕರೆಸ್ಕೊಂಡಿದ್ದಾನೆ. ಅವನ ಒಟ್ಟು 2827 ರೂಪಗಳನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಅವೆಲ್ಲ ಸಂಖ್ಯೆ ನೆನಪಿಲ್ಲದೆ ಹೋದ್ರೂ ಕೂಡ ಭಗವಂತ ಜ್ವರಹರನಾಗಿದ್ದಾನೆ ಅಂತ ಆ ನರಸಿಂಹ ರೂಪದ ಭಗವಂತನನ್ನ ಜ್ವರಹರ ಅಂತ ಉಪಾಸನೆ ಮಾಡಬೇಕು. ಹಾಗೆ ಮಾಡಿದರೆ ಸೂರ್ಯ ಬಂದಾಗ ಮಂಜು ಕರಗುವಂತೆ ಎಲ್ಲ ರೋಗಗಳು ಕೂಡ ಪರಿಹಾರ ಕಾಣುತ್ತವೆ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಮುಖ್ಯವಾಗಿ ನಾವು ಈ ಸಂದರ್ಭವನ್ನು ಸದುಪಯೋಗಿಸಿಕೊಳ್ಳುವುದು ಶ್ರವಣ ಮನನ ಇತ್ಯಾದಿಗಳ ಮೂಲಕ. ದೀರ್ಘವಾಗಿ ಜಪ ತಪ ಮಾಡುವುದು, ಮತ್ತು ಶಾಸ್ತ್ರ ಗ್ರಂಥಗಳ ಪಠನ, ಮತ್ತು ಅವುಗಳ ಮನನ, ಪ್ರವಚನಗಳ ಶ್ರವಣ ಇತ್ಯಾದಿಗಳನ್ನು ಮಾಡಿ ಆ ಮೂಲಕ ಸಮಯವನ್ನು ಸಾರ್ಥಕಪಡಿಸ್ಕೋಬೇಕು. ಮನುಷ್ಯನಿಗೆ ಒಂದು ದೃಷ್ಟಿಕೋನ ಇರಬೇಕು. ಆ ದೃಷ್ಟಿಕೋನ ಏನಂದ್ರೆ, ಬಂದದ್ದೆಲ್ಲ ಬರಲಿ, ನಿನ್ನ ದಯ ಒಂದಿರಲಿ ಅಂತ. ಇಟ್ಟಂಗೆ ಇರುವೇನೋ ಹರಿಯೇ, ಭಗವಂತನೇ ನೀನು ನನ್ನನ್ನು ಹೇಗೆ ಇಡ್ತೀಯೋ ಹಾಗೆ ನಾನು ಕೂಡ ಇರುತ್ತೇನೆ ಅಂತ ಭಗವಂತನನ್ನ ನಾವು ಯಾವತ್ತೂ ಕೂಡ ಪ್ರಾರ್ಥಿಸಬೇಕು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದರ 5 ಅಥವಾ 7ನೇ ಅಧ್ಯಾಯದಲ್ಲಿ ಒಂದು ಮಾತು ಬರ್ತದೆ. ಏತದ್ವೈ ಪರಮಂ ತಪಃ ಯದ್ವ್ಯಾಧಿಭಿಸ್ತಪ್ಯತೆ. ಪರಮಂ ಹೈವ ಲೋಕಂ ಜಯತಿ ಯ ಏವಂ ವೇದ. ಏತದ್ವೈ ಪರಮಂ ತಪಃ ಯಃ ಪ್ರೇತಮರಣ್ಯಂ ಹರಂತಿ. ಪರಮಂ ಹೈವ ಲೋಕಂ ಜಯತಿ ಯ ಏವಂ ವೇದ. ಏತದ್ವೈ ಪರಮಂ ತಪಃ ಯಂ ಪ್ರೇತಮಗ್ನೌ ಅಭ್ಯಾದಧತಿ. ಪರಮಂ ಹೈವ ಲೋಕಂ ಜಯತಿ ಯ ಏವಂ ವೇದ. ಇದಕ್ಕೆ ಭಾಷ್ಯವನ್ನು ಬರೆಯುವಾಗ ಆಚಾರ್ಯರು ಒಂದೆರಡು ಗ್ರಂಥಗಳ ಉದ್ಧಾರ ಮಾಡ್ತಾರೆ. ಬ್ರಹ್ಮಾಂಡ ಪುರಾಣದ್ದು ಮತ್ತು ಬ್ರಹ್ಮತರ್ಕದ್ದು. ಇದನ್ನೆಲ್ಲ ವ್ಯಾಧೀನ್ ಶವಹೃತಿಂ ಚೈವ ಶವದಾಹಾದಿಕಂ ತಥಾ ವಿಷ್ಣವೇ ತಪ ಇತ್ಯೇವ ಚಿಂತೆಯನ್ ಯಾತಿ ತತ್ಪರಂ. ನಾವು ಈ ಜಗತ್ತಿನಲ್ಲಿ ಅನೇಕ ವ್ಯಾಧಿಗಳನ್ನು ಅನುಭವಿಸ್ತೀವಲ್ಲ, ಆ ವ್ಯಾಧಿಗಳೆಲ್ಲವೂ ಕೂಡ ನಾನು ಭಗವಂತನ ಕುರಿತಾಗಿ ಮಾಡುವಂತಹ ಒಂದು ತಪಸ್ಸು ಅನ್ನುವಂಥ ಚಿಂತನೆ ಇರಬೇಕು ಮನುಷ್ಯನಿಗೆ. ಅನೇಕ ಸಂಗತಿಗಳನ್ನು ನಮಗೆ ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನಿದು ತಪಸ್ಸು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡ್ಬಿಟ್ರೆ ಅದು ಉತ್ತಮವಾದ ಲೋಕಕ್ಕೆ ಹೋಗ್ತಾನವನು. ತಾನು ಸತ್ತ ನಂತರ ನನ್ನ ಶರೀರವನ್ನು ಸ್ಮಶಾನಕ್ಕೆ ತಗೊಂಡು ಹೋಗ್ತಾರಲ್ಲ, ಅದು ಕೂಡ ನಾನು ಭಗವಂತನ ಕುರಿತಾಗಿ ಮಾಡುವಂತಹ ಒಂದು ತಪಸ್ಸು. ನನ್ನ ಶರೀರವನ್ನು ಸುಡ್ತಾರಲ್ಲ, ಅದು ಕೂಡ ಭಗವಂತನ ಕುರಿತಾಗಿ ನಾನು ಮಾಡುವ ತಪಸ್ಸು ಅಂತ ಮನುಷ್ಯ ಆಲೋಚನೆ ಮಾಡಬೇಕು. ಇಂಥ ಒಂದು ಪ್ರಸಂಗದಲ್ಲಿ ಈಗ ಈ ವಿಶೇಷತಃ ಈ ಕರೋನಾದಂಥ ಸಮಸ್ಯೆ ಬಂದಾಗ ಅದರಿಂದ ಮರಣ ಹೊಂದಿದವರನ್ನ ಸರ್ಕಾರದವರು ತಾವಾಗಿಯೇ ಅಂತ್ಯಕ್ರಿಯೆಗೆ ತಗೊಂಡು ಹೋಗ್ತಾರೆ. ಅದು ಬಂಧು ಬಾಂಧವರಿಗೆ ಯಾವತ್ತೂ ಕೂಡ ಅದನ್ನು ಕೊಡೋದಿಲ್ಲ, ತಾವೇ ಅದನ್ನ ಅಂತ್ಯಕ್ರಿಯೆಗೆ ಸಿದ್ಧಪಡಿಸ್ತಾರೆ ಅಂತ ಕೇಳಿ ಬಂತು. ಒಬ್ಬರು ಚಿಂತೆ ಮಾಡಿದರು, ಅದನ್ನು ಬಂಧು ಬಾಂಧವರಿಗೆ ಯಾರಿಗೂ ಕೂಡ ಕೊಡದೆ ಅದನ್ನ ಅಂತ್ಯಕ್ರಿಯೆಗೆ ತಗೊಂಡು ಹೋಗ್ಬಿಟ್ರೆ ಅದೆಂಥ ಒಂದು ಅನಾಥ ಶವವಾಗಿ ಹೋಗಿಬಿಡ್ತೇವಲ್ಲ ನಾವು, ಏನು ಬೆಲೆ ಇಲ್ದಂಗೆ ಆಗ್ತದೆ, ನಮ್ಮ ಸದ್ಗತಿ ಹೇಗೆ ಅಂತೆಲ್ಲ ಚಿಂತನೆ. ಮನುಷ್ಯ ಈಗಿದ್ದಾಗ ಸತ್ಕಾರ್ಯಗಳನ್ನು ಮಾಡುವುದನ್ನ ಆಲೋಚನೆ ಮಾಡಬೇಕು. ಮುಂದೆ ನಾವು ಏನಾಗಬೇಕು ಅಂತ ಅನ್ನೋದನ್ನ ಭಗವಂತ ಆಲೋಚನೆ ಮಾಡ್ತಾನೆ. ಈಗಿನ ಒಂದು ವ್ಯವಸ್ಥೆ ಹೀಗಿದೆ, ಸರ್ಕಾರ ಏನೋ ಅದನ್ನು ಆಲೋಚನೆ ಮಾಡಿದೆ, ಸಮಾಜದ ರಾಷ್ಟ್ರದ ಕಲ್ಯಾಣಕ್ಕಾಗಿ ಅದನ್ನು ಆಲೋಚನೆ ಮಾಡಿದೆ. ನಾವು ಈಗ ಅನುಭವಿಸ್ತಿರುವಂತಹ ವ್ಯಾಧಿಗಳು, ನಾವು ಸತ್ತ ಬಳಿಕ ಸ್ಮಶಾನಕ್ಕೆ ನಮ್ಮ ಶರೀರವನ್ನು ನಮ್ಮ ಬಂಧುಗಳೇ ತಗೊಂಡು ಹೋಗಲಿ, ಸರ್ಕಾರದವರೇ ತಗೊಂಡು ಹೋಗಲಿ, ಅದು ಒಂದು ತಪಸ್ಸೆ. ಅನುಭವಿಸುವ ರೋಗವೂ ಒಂದು ತಪಸ್ಸು, ನಮ್ಮ ಶರೀರವನ್ನು ಬಂಧುಗಳು ತಗೊಂಡು ಹೋಗೋದು ಅದು ಒಂದು ತಪಸ್ಸೆ, ಸರ್ಕಾರದವ್ರು ತಗೊಂಡು ಹೋದ್ರೆ ಅದು ಒಂದು ತಪಸ್ಸೆ. ಅದನ್ನು ತಗೊಂಡೋಗಿ ಅವರು ಸುಟ್ಟರೆ ಅಥವಾ ಮತ್ಯಾವುದೋ ಮೂಲಕ ಅದನ್ನು ಅವರು ಅಂತ್ಯಕ್ರಿಯೆ ಅದಕ್ಕೆ ಮಾಡಿದರೆ ಅದು ಒಂದು ತಪಸ್ಸೆ ಅಂತ ತಿಳ್ಕೊಳ್ಬೇಕಷ್ಟೇ. ವಿಷ್ಣವೇ ತಪ ಇತ್ಯೇವ ಚಿಂತೆಯನ್ ಯಾತಿ ತತ್ಪರಂ. ಯಾರಿಗೆ ರೋಗ ಇದೆಯೋ, ಯಾರಿಗೆ ಸಮಸ್ಯೆಗಳಾಗಿದೆಯೋ ಅವ್ರು ಮಾತ್ರ ಚಿಂತನೆ ಮಾಡಬೇಕು ಅಂತಲ್ಲ. ಬೃಹದಾರಣ್ಯಕ ಭಾಷ್ಯ ಹೇಳ್ತದೆ, ಅಕ್ಲೇಶಿತೋಪಿ ಕ್ಲೇಶಾದೀನ್ ಅತೀತ ಐಷ್ಯಾನಪೀಹಯ ವಿಷ್ಣವೇ ತಪ ಇತ್ಯೇವ ಪ್ರಾರ್ಪಯೇತ್ ಸ ಪರಂ ವ್ರಜೇತ್. ನಮ್ಗೆ ಇವತ್ತು ರೋಗ ಬಂದಿಲ್ಲ,
ಮುಂದೆ ಬರಬಹುದು, ಬರದೇ ಇರಬಹುದು, ಅಥವಾ ಹಿಂದೆ ನಾವು ಯಾವುದೋ ಒಂದು ಬಾರಿ ಅನುಭವಿಸಿದ್ದಿರಬಹುದು. ಅದೆಲ್ಲವನ್ನೂ ಕೂಡ ವಿಷ್ಣವೇ ತಪಯಿತ್ತೇವ, ಭಗವಂತನ ಕುರಿತಾಗಿ ನಾವು ಮಾಡುವಂತಹ ಒಂದು ತಪಸ್ಸು ಅಂತ ಅದನ್ನು ತಿಳ್ಕೊಂಡು ಬಿಡಬೇಕು. ಹೀಗೆ ಪ್ರಾರ್ಪಯೇತ್, ಭಗವಂತನಿಗೆ ಅರ್ಪಿಸಬೇಕು. ಸ ಪರಂ ವ್ರಜೇತ್, ಅವನು ಸದ್ಗತಿಯನ್ನು ಪಡಿತಾನೆ ಅಂತ ಜೀವನದ ಬಗ್ಗೆ ನಮಗೆ ಇರಬೇಕಾದಂಥ ದೃಷ್ಟಿಕೋನವನ್ನ ನಮಗೆ ಮಹಾಭಾರತ ಮತ್ತೆ ಉಪನಿಷತ್ತು ಮೊದಲಾದವುಗಳು ತಿಳಿಸ್ತವೆ. ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತೋ ಗುಣಾನಾಂ ಸ್ಮರಣಾಶಕ್ತೋ ವಿಷ್ಣು ಬ್ರಹ್ಮತ್ವಮೇವತೋ ಸ್ಮರ್ತವ್ಯಂ ತತ್ ಕದಾಚಿನ್ ನ ಪರಿತ್ಯಜೆ. ಅನೇಕ ಸಮಸ್ಯೆಗಳಿವೆ, ಆದಿವ್ಯಾಧಿಗಳು, ಮನಸ್ಸಿನ ರೋಗ, ದೈಹಿಕ ರೋಗಗಳು ನಮಗೆ ಅಂಟಿಕೊಂಡಿವೆ. ಭಗವಂತನ ಗುಣಗಳನ್ನು ಸ್ಮರಿಸಲಿಕ್ಕಾಗದೆ ಹೋದರೆ ಭಗವಂತನನ್ನು ಬ್ರಹ್ಮ ದೊಡ್ಡವನು ಅಂತ ಅಷ್ಟೇ ಉಪಾಸನೆ ಮಾಡಿದ್ರೆ ಸಾಕು, ಅದು ಭಗವಂತನ ಎಲ್ಲ ಗುಣಪೂರ್ಣತ್ವ ಉಪಾಸನೆಯೇ ಆಗ್ತದೆ. ಆ ಗುಣಪೂರ್ಣತ್ವ ಉಪಾಸನೆಯನ್ನು ಮಾಡುವ ಮೂಲಕ ಮನುಷ್ಯ ಸ್ವಸ್ಥಚಿತ್ತನಾಗಬೇಕು. ಯಾವುದೇ ಚಿಂತೆಯನ್ನು ನೀಗಿಕೊಂಡು ಅವನು ಸಮಾಧಾನದಿಂದ ಬದುಕುವುದನ್ನು ಕಲಿಯಬೇಕು. ಇದು ಈಗಿರುವಂತಹ ಕರೋನಾ ರೋಗ, ಕರೋನಾ ಸೋಂಕಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಮನುಷ್ಯ ಅನುಭವಿಸುವಂತಹ ಎಲ್ಲಾ ಥರದ ವ್ಯಾಧಿಗಳು, ಎಲ್ಲಾ ಥರದ ಆದಿಗಳಿಗೂ ಕೂಡ ಇದು ಸಂಬಂಧಪಟ್ಟಂಥದ್ದಾಗಿದೆ ಅನ್ನುವ ದೃಷ್ಟಿಕೋನ ನಾವು ಬೆಳೆಸ್ಕೊಂಡ್ರೆ ಅದು ಮನುಷ್ಯನನ್ನ ಸಂತೋಷವಾಗಿಡ್ತದೆ. ಆತನ ಒಟ್ಟಾರೆ ಜೀವನ, ಆ ಜೀವನ ಅಂತನ್ನೋದೊಂದು ಹೀಗೆ ಮುಂದುವರಿಲಿಕ್ಕೆ ಕಾರಣ ಆಗ್ತದೆ. ಆತನಿಗೆ ಒಂದು ಅಂತ್ಯಕ್ರಿಯೆ ಏನಾಗ್ತದಲ್ಲ ಕೊನೆಗೆ, ಅದು ಆ ಅಂತ್ಯಕ್ರಿಯೆ ಅಂತನ್ನೋದು ಅದೊಂದು ಅವಭೃತ. ಅದು ಅವಭೃತವೇ ಯಜ್ಞ ಮುಗಿದಾಗ ಅದರಿಂದ ಅವಭೃತ ಹೇಗೆ ಮಾಡ್ತಾರೋ ಹಾಗೆ ಅಂತ್ಯಕ್ರಿಯೆ ಮಾಡಿದಾಗಲೂ ಕೂಡ ಒಟ್ಟಾರೆ ನಮ್ಮ ಜೀವನ ಅವಭೃತ ಸ್ಥಾನಕ್ಕೆ ಅಣಿಯಾದಂತೆ ಅಂತ ಅದನ್ನ ತಿಳ್ಕೊಳ್ಬೇಕು. ಛಾಂದೋಗ್ಯ ಭಾಷ್ಯ ಹೇಳ್ತದೆ, ಯಜ್ಞಸ್ಥಾನಂತು ಮರಣಂ ತದಾಧ್ಯಾಯೇ ತ್ರಯಂ ಪುಮಾನ್ ಅಂತ. ಇಂಥ ಒಂದು ಆರೋಗ್ಯಕರವಾದಂಥ ದೃಷ್ಟಿಕೋನ, ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಬೆಳೆಸ್ಕೊಂಡು ಈ ಒಂದು ಸ್ಥಿತಿ ಏನಿದೆ ಇದನ್ನ ಎದುರಿಸಲಿಕ್ಕೆ ನಾವು ಎಲ್ಲರೂ ಕೂಡ ಅಭ್ಯಾಸ ಮಾಡೋಣ ಅಂತ ಹೇಳಿ ಇದರ ಭಾಗವನ್ನು ಇಲ್ಲಿಗೆ ಸಮಾಪ್ತ ಮಾಡ್ತಿದ್ದೇನೆ. ಮೊದಲೇ ಹೇಳಿದಂತೆ ಅನೇಕ ಮಂತ್ರಗಳನ್ನು, ಅನೇಕ ಶ್ಲೋಕಗಳನ್ನು, ಅನೇಕ ಥೆರಪಿಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದೇನೆ. ನಮಗೆ ನಮ್ಮ ಮನಸ್ಸಿಗೆ ಯಾವುದು ಹಿತಕರ ಅಂತ ಅನಿಸ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ಶ್ಲೋಕ, ಒಂದೊಂದು ಅನುಸಂಧಾನ, ಒಂದೊಂದು ಥೆರಪಿ ತುಂಬ ಉಪಯುಕ್ತ ಅಂತ ಕಾಣ್ತದೆ. ಅವರು ಅದನ್ನು ಅಳವಡಿಸ್ಕೊಳ್ಬಹುದು ಅಂತ ಹೇಳಿಕ್ಕೆ ಬಯಸ್ತೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು. ಎಲ್ರಿಗೂ ನಮಸ್ಕಾರ.